ಎಲ್ರಿಗೂ ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಸಾಕ ಸ್ಟೋರೀಸ್. ಮಾಮ ನಿನ್ನೆ ಮ್ಯಾಚು ಮಳೆ ಬಂದಿದ್ದರಿಂದ ಅಹಮದಾಬಾದಲ್ಲಿ ಫೈನಲ್ಸ್ ಕೂಡ ಅಹಮದಾಬಾದಲ್ಲಿ ಇರೋದ್ರಿಂದ ಎಲ್ಲರಿಗೂ ಕುತೂಹಲ ಉಟ್ಕೊಂಡಿದೆ. ಮಳೆ ಗಿಳೆ ಬಂತು ಅಂದರೆ ಏನಾಗುತ್ತೆ ಗುರು ಸೀನು ಅಂತ ಆಲ್ರೆಡಿ ತಲೆಯಲ್ಲಿರುತ್ತೆ ಕೆಲವರಿಗೆ. 2023 ಏನಾಗಿತ್ತು ಅಂತ. ಅದೇ CSK ವರ್ಸಸ್ GT ಮ್ಯಾಚು ಏನಿತ್ತು ಅಲ್ಲಿ ಮಳೆ ಬಂದ್ಬಿಟ್ಟು ರಿಸರ್ವ್ ಡೇಗೆ ಮ್ಯಾಚು ಶಿಫ್ಟ್ ಆಗಿತ್ತು ಆ್ಯಂಡ್ ರಿಸರ್ವ್ ಡೇಲಿ ಮ್ಯಾಚು ಕಂಪ್ಲೀಟ್ ಆಯಿತು. ಸೊ ರಿಸರ್ವ್ ಡೇ ಇದೆಯಾ ಅಂತ ಕೇಳಿದ್ರೆ ಹೌದು, ರಿಸರ್ವ್ ಡೇ ಫೈನಲ್ಸ್ಗೆ ಖಂಡಿತ ಇದೆ. ಏನಕ್ಕೆ ರಿಸರ್ವ್ ಡೇ ಕ್ವಾಲಿಫೈರ್ ಟೂಗಿಲ್ಲ, ಎಲಿಮಿನೇಟರ್ಗಿಲ್ಲ, ಕ್ವಾಲಿಫೈರ್ ಒನಿಲ್ಲ ಅಂತ ಕೇಳಿದ್ರೆ ಒಂದೊಂದು ದಿನ ಗ್ಯಾಪ್ ಇರುತ್ತೆ ಗುರು. ಅದಕ್ಕೋಸ್ಕರ ರಿಸರ್ವ್ ಡೇ ಅದಕ್ಕೂ ಇಡಬೇಕಾಗಿತ್ತು ಹಂಗೆ ನೋಡೋಕೆ ಹೋಯ್ತು ಅಂದರೆ. ಯಾಕಂದರೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಮ್ಯಾಚ್ಗಳು ಅದಕ್ಕೆ ರಿಸರ್ವ್ ಡೇನ ಇಟ್ಟಿಲ್ಲ. IPL ರೂಲ್ಸ್ ಪ್ರಕಾರ ಗೊತ್ತಿಲ್ಲ ಮುಂದೆ ಫ್ಯೂಚರಲ್ಲಿ ಅದಕ್ಕೂ ರಿಸರ್ವ್ ಡೇ ತೊಗೊಂಬರೋದಿಲ್ವ ಅಂತ. ಅದೇ ಜಾಸ್ತಿ ಗ್ಯಾಪ್ ಇತ್ತು ಅನ್ನೋ ಒಂದು 2 ದಿನ ಗ್ಯಾಪ್ ಇತ್ತು ಅಂದರೆ ಅದಕ್ಕೂ ಕೂಡ ರಿಸರ್ವ್ ಡೇ ಇಡ್ಬೋದೇನೋ. ಬಟ್ ಗ್ಯಾಪ್ ಇಲ್ಲದೆ ಇರೋ ಕಾರಣದಿಂದ ಶಿಫ್ಟ್ ಆಗಬೇಕಲ್ಲ ಪಟ್ ನನಗೆ, ಅದಕ್ಕೋಸ್ಕರ ರಿಸರ್ವ್ ಡೇ ಇಟ್ಟಿಲ್ಲ ಅನ್ನೋ ಥರ ಕಾಣಿಸ್ತಾ ಇದೆ. ಈ ಬೇರೆ ಪ್ಲೇ ಆಫ್ ಮ್ಯಾಚ್ಗಳಿಗೆ ಫೈನಲಿಗೆ ಮಾತ್ರ 4ನೇ ತಾರೀಕು ನೆಕ್ಸ್ಟ್ ಡೇನೇ 3ನೇ ತಾರೀಕು ಕಂಪ್ಲೀಟಾಗಿ ಮಳೆ ಬಂದು ವಾಶ್ಔಟ್ ಆಯಿತು ಗೇಮು ಅಂತಂದರೆ 4ನೇ ತಾರೀಕು ವಿಲ್ ಬಿ ರಿಸರ್ವ್ ಡೇ. ವರಿ ಮಾಡ್ಕೊಳ್ಳೋಂಥ ಅಗತ್ಯತೆ ಇಲ್ಲ, ಯಾಕಂದರೆ 2 ದಿನ ಇದೆ. 2 ದಿನದಲ್ಲಿ ಪಕ್ಕ ಖಂಡಿತ ಮ್ಯಾಚ್ ಅಂತೂ ಆಗೇ ಆಗುತ್ತೆ. ಇನ್ ಕೇಸ್ ವರ್ಸ್ಟ್ ಕೇಸ್ ಸಿನಾರಿಯೋ ಬಗ್ಗೆನೂ ಕೂಡ ಮಾತಾಡ್ಬಿಡೋಣ. ಇನ್ ಕೇಸ್ ಮ್ಯಾಚ್ ಆಗೋಕ್ಕೆ ಆಗೋದೇ ಇಲ್ಲ, ಫಸ್ಟ್ ಡೇನೂ ಮಳೆ ಬಂತು, 3ನೇ ತಾರೀಕು ಕಂಟಿನ್ಯೂಸ್ ಆಗಿ ಮಳೆ ಬಂತು, ಅದು ಎಕ್ಸ್ಟೆಂಡೆಡ್ ಟೈಮ್ ಏನಿದೆ 20 ಮಿನಿಟ್ಸ್ ಎಕ್ಸ್ಟ್ರಾ, 20 ಮಿನಿಟ್ಸ್ ಅಲ್ಲ 120 ಮಿನಿಟ್ಸ್ ಎಕ್ಸ್ಟ್ರಾ ಟೈಮು 2 ಅವರ್ನ ಎಕ್ಸ್ಟೆನ್ಷನ್ ಕೊಟ್ಟಿದ್ದಲ್ಲ. 12 ಗಂಟೆಗೆ ಅಥವಾ 12:15 ಒಳಗಡೆ ಅಷ್ಟರಲ್ಲಿ ಮ್ಯಾಚು ಸ್ಟಾರ್ಟ್ ಆಗಬೇಕು. 5 ಅವರ್ ಗೇಮ್ ಇವರು ಆಡ್ತಾರೆ ಅಂದರೆ ವರ್ಸ್ಟ್ ಕೇಸ್ ಸಿನಾರಿಯೋದಲ್ಲಿ ಹೇಳ್ತಾ ಇರೋದು. ಇಂಥ ಫೈನಲ್ ಗೇಮಿಗೆ 5 ಓವರ್ ಮ್ಯಾಚು ಅಂತಂದರೆ ಅಥವಾ ಸೂಪರ್ ಓವರ್ ಮ್ಯಾಚು ಅಂತಂದರೆ ಸೊ ಇದೆಲ್ಲ ಡೈಜೆಸ್ಟ್ ಕೂಡ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಕಂಪ್ಲೀಟಾಗಿ ಫುಲ್ ಫ್ಲೆಡ್ಜ್ ಆಗಿ 20 ಓವರ್ಗಳ ಮ್ಯಾಚ್ ಆದನ್ನ ಒಂಥರ ಸಮಾಧಾನ. ಫೈನಲ್ ಮ್ಯಾಚು 20 ಓವರ್ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಬಟ್ ವೆದರ್ ಪ್ರೊಡಿಕ್ಷನ್ ಫೋರ್ಕಾಸ್ಟ್ ಪ್ರಕಾರ ಸ್ವಲ್ಪ ಮಟ್ಟಿಗೆ ನಾಳೆ ಡ್ರೆಸ್ಲಿಂಗ್ ಎಲ್ಲ ಆಗುವಂಥ ಸಾಧ್ಯತೆ ಇರುತ್ತಂತೆ. ಗೊತ್ತಿರೋದೇ ಒಂದು ಸಲ ಬಂತವನ ಮಳೆ ಜೋರಾಗಿ 1-2 ಅವರ್ ಬಂದೇ ಬಿಡ್ತು, ನಿಲ್ಲೇ ಇಲ್ಲ. ಅದಾದ್ಮೇಲೆ ಬಿಡುವು ಮಾಡ್ಕೊಂಡು ಕೊಡುತ್ತೆ ಅಂತ ಅನ್ಕೊಂಡಿದ್ದೀವಿ. ಬಟ್ ಇನ್ ಕೇಸ್ ಏನಾದ್ರು ಅದೇ ನೋಡಿದ್ದೀವಲ್ಲ ಅಹಮದಾಬಾದಲ್ಲಿ 2023 ಏನಾಯಿತು ಅಂತ. 1 ಡೇ ಕಂಪ್ಲೀಟಾಗಿ ವಾಶ್ಔಟ್ ಆಯಿತು, ಸೆಕೆಂಡ್ ಡೇ ಫೈನಲ್ಸ್ನ ನಡೆಸಿದ್ರು ಆ್ಯಂಡ್ ಅಲ್ಲಿ ಕಂಪ್ಲೀಟಾಗಿ ಆಯಿತು. ಯಾವುದೇ ರೀತಿಯ ಸೂಪರ್ ಓವರ್ ಆಗಲಿ, ಯಾವುದೇ ರೀತಿಯ ಇಂಟ್ರಪ್ಷನ್ ಆಗಲಿ ಸೆಕೆಂಡ್ ಡೇ ಏನೂ ಆಗಲಿಲ್ಲ, ಮಳೆ ಏನು ತೊಂದರೆ ಕೊಡಲಿಲ್ಲ. ಸೊ ಅದರಿಂದ ಹೋಪ್ ಮಾಡ್ತಾ ಇದ್ದೀವಿ ಅಷ್ಟೇ 2 ದಿನದಲ್ಲಿ 1 ದಿನದಲ್ಲಿ. ಅಂದರೆ ಫಸ್ಟ್ ಡೇ ಇನ್ ಕೇಸ್ ಏನಾದರೂ 5 ಓವರ್ ಮ್ಯಾಚು ಆಗೋಕ್ಕಾಗಿಲ್ಲ ಅಂತಂದರೆ ಸೂಪರ್ ಓವರ್ ಮ್ಯಾಚ್ನ ಆಡಿಸೋದು ನನಗೇನೋ ಡೌಟು. ಯಾಕಂದರೆ ರಿಸರ್ವ್ ಡೇ ಇರೋದ್ರಿಂದ ಕಂಪ್ಲೀಟಾಗಿ ಮ್ಯಾಚ್ನ ಶಿಫ್ಟ್ ಮಾಡ್ತಾರೆ ಹೊರತು ಫಸ್ಟ್ ಡೇನೇ ಸೂಪರ್ ಓವರ್ ಆಡಿಸೋದು ನನಗೇನೋ ಡೌಟ್ ಹೊಡಿತದೆ. ಇನ್ ಕೇಸ್ ಇರೋ ಸೆಕೆಂಡ್ ಡೇ ಕೂಡ ಕಂಪ್ಲೀಟಾಗಿ ವಾಶ್ಔಟ್ ಆಗ್ತಾ ಇದೆ ಅಂತಂದರೆ, ಮ್ಯಾಚು ಆಡೋದಕ್ಕೆ ಆಗ್ತಾ ಇಲ್ಲ ಅಂತಂದರೆ ಅವಾಗ 12:15 ಆದ ನಂತರ ಬಹುಶಃ ಸೂಪರ್ ಓವರ್ಗೆ ಟ್ರೈ ಮಾಡ್ಬೋದೇನೋ. ಅಂದರೆ ಸೂಪರ್ ಓವರ್ ಮಾಡೋವಂಥದ್ದು ಕೂಡ ರೂಲ್ ಇದೆ ಪ್ಲೇ ಆಫ್ಸ್ ಅಂತ ಬಂದಾಗ. ಸೊ 1 ಓವರಲ್ಲಿ ಡಿಸೈಡ್ ಆಗೋಂಥ ಫೈನಲ್ ಆಗೋದಿಲ್ಲ ನನ್ನ ಪ್ರಕಾರ. ಸೊ ಇದು ವರ್ಸ್ಟ್ ಕೇಸ್ ಸಿನಾರಿಯೋ ಹೇಳ್ತಿರೋದು. ಸೂಪರ್ ಓವರು ಕೂಡ ಆಗೋಕ್ಕಾಗೋದಿಲ್ಲ ಅಂತಂದರೆ, ಆಡೋಕ್ಕೆ ಆಗಲ್ಲ, ಗ್ರೌಂಡಿಗೆ ಹೆಜ್ಜೆನೇ ಇಡೋಕ್ಕಾಗ್ತಿಲ್ಲ ಅಂತಂದರೆ ಇನ್ನೂ ಒಂದು ರಿಸರ್ವ್ ಡೇ ಇದೆಯಾ ಅಂತ ಕೇಳಿದ್ರೆ 4ನೇ ತಾರೀಕು ಆದಮೇಲೆ 5ನೇ ತಾರೀಕಿಗೆ ಶಿಫ್ಟ್ ಮಾಡ್ತಾರೆ ಅಂತ ಕೇಳಿದ್ರೆ ನನ್ನ ಪ್ರಕಾರ ಮಾಡಬೇಕು, ಬಟ್ ಮಾಡೋದಿಲ್ಲ. ಪಾಯಿಂಟ್ಸ್ ಟೇಬಲಲ್ಲಿ ಯಾರು ಹೈಯೆಸ್ಟ್ ಲೆವೆಲಲ್ಲಿ ಫಿನಿಷ್ ಆಗಿರ್ತಾರೋ ಅಂದರೆ ಪಂಜಾಬ್ ಕಿಂಗ್ಸು ನಂಬರ್ 1 ಫಿನಿಷ್ ಮಾಡಿದ್ದು ಪಾಯಿಂಟ್ಸ್ ಟೇಬಲಲ್ಲಿ. ಇವಾಗಿರೋವಂಥವರಲ್ಲಿ RCB ಮತ್ತು ಪಂಜಾಬ್ ಕಿಂಗ್ಸ್ ಅಂತ ಬಂದಾಗ 1 and 2 ಇರೋದು. ಸೊ ಪಂಜಾಬ್ ಕಿಂಗ್ಸಿಗೆ ಟ್ರೋಫಿನ ಕೊಡಲಾಗುತ್ತದೆ. ಇಲ್ಲಿ ಫಸ್ಟ್ ಯಾರು ಕ್ವಾಲಿಫೈ ಆದರೂ ಫೈನಲ್ಸ್ಗೆ ಏನಂತ ಮ್ಯಾಟ್ರ್ ಆಗಲ್ಲ. ಪಾಯಿಂಟ್ಸ್ ಟೇಬಲಲ್ಲಿ ಯಾರು ಹೈಯೆಸ್ಟ್ ಲೆವೆಲಲ್ಲಿ ಫಿನಿಷ್ ಮಾಡಿದ್ರೋ ಅವರಿಗೆ ಟ್ರೋಫಿನ ಕೊಡಲಾಗುತ್ತೆ ಅಂತ ಮಗ. ಇನ್ಕೆ ಸೂಪರ್ ಓವರು ಆಗೋಕ್ಕಾಗಿಲ್ಲ ಅಂತಂದರೆ, ಬಟ್ ಅದು ವರ್ಸ್ಟ್ ಕೇಸ್, ತೀರಾ ವರ್ಸ್ಟ್ ಕೇಸ್ ಸಿನಾರಿಯೋ. 2 ದಿನಾಲೂ ಕೂಡ ಮಳೆ ಬಂದು ಸೂಪರ್ ಓವರು ಕೂಡ ಆಗೋಕ್ಕಾಗಿಲ್ಲ ಅಂತ ಅಂದಾಗ ಬರುವಂಥ ಸಿನಾರಿಯೋ. ಬಟ್ ಆ ಲೆವೆಲ್ಗೆಲ್ಲ ಏನು ಹೋಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾಳೆನೇ ಮ್ಯಾಚು ಕಂಪ್ಲೀಟಾಗಿ ಆಗುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ 12 ಗಂಟೆ 12:15 ಆದರೂ ಕೂಡ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ 2 ಗಂಟೆ 2:15ವರೆಗೂ ಕೂಡ ಮ್ಯಾಚು ನಡೆಯೋ ಥರ ಸೀನ್ ಮಾಡಿದರೆ 2 ಅವರ್ನ ಎಕ್ಸ್ಟೆನ್ಷನ್ ಕೊಟ್ಬಿಟ್ಟು ಸೊ ವರಿ ಮಾಡ್ಕೊಳ್ಳೋಂಥ ಅಗತ್ಯತೆ ಇಲ್ಲ. ಇನ್ ಕೇಸ್ ನಾವು RCB ಫ್ಯಾನ್ಸ್ಗಳು ಯಾವಾಗ ವರಿ ಮಾಡ್ಕೋಬೇಕು ಅಂದರೆ ಡೇ 1 ಏನೋ ವಾಶ್ಔಟ್ ಆಗಿ ರಿಸರ್ವ್ ಡೇಗೆ ಹೋಗಿ ಅಲ್ಲೂ ಮಳೆ ಬರೋ ಸಿನಾರಿಯೋ ಇದೆ ಅಂತಂದರೆ ಅವಾಗ ಸ್ವಲ್ಪ ಹೆದರ್ಕೋಬೇಕಾಗ್ತದೆ. ಅವ್ರಿಗೆ ಟ್ರೋಫಿ ಗಿಫಿ ಕೊಟ್ಬಿಟ್ಟವರು ಅಂತ. ನೋಡೋಣ ಅದೇನಾಗುತ್ತೆ ಸೀನ್ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.